ಬಹಳ ದೀರ್ಘವಾಗಿ ಚರ್ಚೆ ಮಾಡಿ ತಾಳ್ಮೆಯಿಂದ ಎಲ್ಲರೂ ಕೂಡ ನ್ಯಾಯ ಒದಗಿಸುವಂತ ಕೆಲಸ ಮಾಡಿದೀವಿ. ಇವತ್ತು ನಿನ್ನೆ ರಾತ್ರಿ ನಾವು ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡ ತೀರ್ಮಾನ ಇದೊಂದು ಐತಿಹಾಸಿಕವಾದಂತ ತೀರ್ಮಾನ. ಸೊ ನ್ಯಾಯಬದ್ಧವಾಗಿ ಎಲ್ಲರಿಗೂ ಕೂಡ ನ್ಯಾಯ ಕೊಟ್ಟಿದ್ದೀವಿ. ಯಾರಿಗೂ ಮನಸ್ಸಿಗೆ ನೋವಾಗಬಾರ್ದು. ಸಾಮಾಜಿಕವಾಗಿ ನನ್ನ ಅನುಭವದಲ್ಲಿ ನಾನು 89ರಿಂದ ಅಸೆಂಬ್ಲಿಯಲ್ಲಿ ಇದ್ದೀನಿ. ಆವತ್ತಿಂದ ಇವತ್ತರೂ ಕೂಡ ಯಾವ ಸರ್ಕಾರ ಕೂಡ ಈ ರೀತಿ ಸಮಾನತೆಯಿಂದ ಎಲ್ಲರಿಗೂ ವಿಶ್ವಾಸ ತಿಳ್ಕೊಂಡು ಯಾರ ಮನಸ್ಸಿಗೂ ನೋವಾಗದೇ ರೀತಿಯಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ತೀರ್ಮಾನ ಮಾಡಿದೆ ಅಂತಂದ್ರೆ ಇದು ಕಾಂಗ್ರೆಸ್ನ ಸರ್ಕಾರ ತೀರ್ಮಾನ. ಇವತ್ತು ನಾವು ದೇವರಾಜ ಅರಸು ಅವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಈ ತೀರ್ಮಾನ ಅವರಿಗೆ ನಮನ ಸಲ್ಲಿಸುವಂತ ಒಂದು ತೀರ್ಮಾನ ಇವತ್ತು